ಭಾರತದಲ್ಲಿ ಸೈಬರ್ ಕ್ರೈಮಿಗೆ ಜನರು ಕಳ್ಕೊಂಡಿರುವಂತಹ ದುಡ್ಡು 24,000 ಕೋಟಿ. 2023ರಲ್ಲಿ ಅದು 7,000 ಕೋಟಿಗಿಂತ ಜಾಸ್ತಿ ಇತ್ತು. ಸೊ ಅದು 24ರಲ್ಲಿ 24,000 ಕೋಟಿ ಆಗಿದೆ. ಸೊ ಕರ್ನಾಟಕದಲ್ಲಿ 2,500 ಇನ್ನು ಬೇರೆ ಬೇರೆ ಇದು ಇದೆ. ಸೊ ನಮ್ಮ ಪೊಲೀಸ್ ಇದರ ಪ್ರಕಾರ 2,500 ಕೋಟಿ ಕರ್ನಾಟಕದ ಜನ ಈ ಸೈಬರ್ ಫ್ರಾಡ್ಗೆ ಕಳ್ಕೊಂಡಿದ್ದಾರೆ. ಮಂಗಳೂರಿಗೆ ಬಂದ್ರೆ ಮೋರ್ ದ್ಯಾನ್ 30 crore, 30 ಕೋಟಿಗಿಂತ ಹೆಚ್ಚು ಮಂಗಳೂರಿಯನ್ಸ್. ಮತ್ತೆ ಇದು ಏನು ಗೊತ್ತಾ, ಈ ಫಿಗರ್ಸ್ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲ ರಿಪೋರ್ಟೆಡ್ ಕೇಸಸ್. ಇದು ಏನ್ ಹೇಳಿ, ಯಾರು 1930 ಎಲ್ಲರೂ ನೆನ್ಪಿಟ್ಕೊಳ್ಳಿ, ಸೈಬರ್ ಫೈನಾನ್ಸಿಯಲ್ ಫ್ರಾಡ್ ಆದಾಗ ಯಾರಿಗೆ ಕೂಡ ನೀವು ಪೊಲೀಸ್ ಸ್ಟೇಷನ್ಗೆ ಬರೋದು ಒಂದು ಅರ್ಧ ಗಂಟೆ, 1 ಗಂಟೆ, 1 ದಿನ ಬೇಕಿದ್ರೆ ಲೇಟ್ ಆಗ್ಲಿ ತೊಂದರೆ ಇಲ್ಲ. ಆದ್ರೆ 1930ಗೆ ಕರೆ ಮಾಡೋದನ್ನ ದಯವಿಟ್ಟು 1 ನಿಮಿಷ ಕೂಡ ಲೇಟ್ ಮಾಡಬೇಡಿ. ಸೊ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನೀವು ಎಷ್ಟೇ ಹಣವನ್ನ ನಿಮ್ಮಿಂದ ಫ್ರಾಡ್ ಆಗಿರ್ತದೆ, ನೀವು ಯಾವುದೋ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀರಿ ಅಂತ ಹೇಳಿದ್ರೆ, ಸೊ ಆ ಒಂದು ಮನಿ ಟ್ರಯಲ್ ಅನ್ನ ನೆಕ್ಸ್ಟ್ ಯಾವ ಅಕೌಂಟ್ಗೆ ಹೋಗಿದೆ, ಅಲ್ಲಿಂದ ಯಾವ ಅಕೌಂಟ್ ಹೋಗಿದೆ, ಆ ಅಕೌಂಟ್ಗಳನ್ನ ಫ್ರೀಸ್ ಮಾಡ್ಲಿಕ್ಕೆ ಸೊ ನೀವು ಬೇಗ ರಿಪೋರ್ಟ್ ಮಾಡಿದ್ರೆ ಬೇಗ ಸಾಧ್ಯತೆ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ಈ ಫೈನಾನ್ಸಿಯಲ್ ಫ್ರಾಡ್ ಆದಾಗ ಫಸ್ಟಿಗೆ ನೀವು ಮಾಡಬೇಕಿರುವಂತ ಕೆಲಸ ಏನು ಅಂತ ಹೇಳಿದ್ರೆ 1930